ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾ ಅಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಹೊಸಬ್ರು ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾ ಅಂತ. ಉಷಾ ಅಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆವಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಶನ್ ಬಂದಿರುತ್ತೆ. ನೀವು ಫ್ರೀ ಇದ್ದಾಗ ಎಲ್ಲ ವೀಡಿಯೋಸ್ನು ನೋಡ್ಬೋದು. ಹಾಗೆ ಪ್ರತಿಯೊಬ್ಬರು ಕೂಡ ವೀಡಿಯೋಗೆ ಲೈಕ್ ಮಾಡಿ. ನನ್ನ ಚಾನಲಲ್ಲಿ ಬರೋ ವೀಡಿಯೋಸ್ ಇಷ್ಟ ಆಗ್ತಿದ್ರೆ, ಇನ್ಫಾರ್ಮೇಟಿವ್ ಅನಿಸಿದ್ರೆ ದಯವಿಟ್ಟು ವೀಡಿಯೋ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು, ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ. ಅಲ್ಲೂ ಕೂಡ ಲೈಫ್ ಸ್ಟೈಲ್ ವೀಡಿಯೋಸ್ ಆಗಿರ್ಬೋದು, ಕುಕಿಂಗ್ ವೀಡಿಯೋಸ್ ಆಗಿರ್ಬೋದು, ಅಥವಾ ಡೈಲಿ ಮಿನಿ ವ್ಲಾಗ್ಸ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ. ನೀವು ಅದನ್ನ ಕೂಡ ಚೆಕ್ ಮಾಡಿ. ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ನೀವು ಆಲ್ರೆಡಿ ತಮ್ಮನೆಲ್ಲ ನೋಡಿದಾಗೆ, ಹೌದು ಇನ್ನು ಮುಂದೆ ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣ ಬರೋದಿಲ್ಲ ಅಂತ ಹೇಳ್ತಿದ್ದಾರೆ. ಯಾಕೆ ಬರೋದಿಲ್ಲ ಏನು ಅಂತಂದರೆ, ನಿಮಗೂ ಕೂಡ ಗೊತ್ತಿದೆ, ಈಗ ಒಂದು 3-4 ತಿಂಗಳಿಂದ ಅಕ್ಕಿ ಹಣ ಪೆಂಡಿಂಗ್ ಇದೆ. ಯಾವುದೇ ರೀತಿ ಜಮೆ ಮಾಡಿಲ್ಲ. ಅವಾಗ ಒಂದು ಸ್ವಲ್ಪ ದಿನ ಹೇಳಿದ್ರು ಟೆಕ್ನಿಕಲ್ ಪ್ರಾಬ್ಲಮ್ ಅಂತ. ಇವಾಗ ಅದ್ರ ಬಗ್ಗೆ ಮಾತಾಡ್ತಾನೆ ಇಲ್ಲ. ಇವತ್ತು ನಾಳೆ ಅಂತ ಹೇಳ್ತಿದ್ದಾರೆ. ಕೆಲವೊಂದು ಜಿಲ್ಲೆಗಳಿಗೆ ಡಿಸೆಂಬರ್ ತಿಂಗಳು ಅಕ್ಕಿ ಹಣನ ಜಮೆ ಮಾಡಿದ್ದಾರೆ, ಬಟ್ ಸಾಕಷ್ಟು ಜಿಲ್ಲೆಗಳಿಗೆ ಮಾಡಿಲ್ಲ. ಹಾಗಾಗಿ 3-4 ತಿಂಗಳು ಪೆಂಡಿಂಗ್ ಇದೆ. ಇವಾಗ ಫಲಾನುಭವಿಗಳಿಗೆ ಹೆಂಗಾಗಿದೆ ಅಂದರೆ, ಒಂದು ಕಡೆ ಅಕ್ಕಿ ಕೂಡ ಇಲ್ಲ, ಒಂದು ಕಡೆ ಇಷ್ಟು ದಿನ ಕೊಡ್ತಿದ್ದ ದುಡ್ಡು ಬರ್ತಾ ಇಲ್ಲ ಅನ್ನಂಗಾಗಿದೆ. ಹಾಗಾಗಿ ಆಹಾರ ಇಲಾಖೆಯ ಅಧಿಕಾರಿಗಳು ಏನು ಹೇಳ್ತಿದ್ದಾರೆ ಅಂತಂದರೆ, ಇನ್ನು ಮುಂದೆಯಿಂದ ಹಣ ಕೊಡೋದ್ರ ಬದಲು ಅಕ್ಕಿನೇ ಕೊಡಬೇಕು ಅಂದ್ಬಿಟ್ಟು ಸರ್ಕಾರದವರು ಚಿಂತನೆ ಮಾಡ್ತಿದ್ದಾರೆ. ಇನ್ನು ಮುಂದೆ ಅಕ್ಕಿನೇ ಕೊಡೋ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾರೆ. ಬಟ್ ಯಾವುದೇ ರೀತಿ ಕನ್ಫರ್ಮೇಷನ್ ಇಲ್ಲ. ಬಟ್ ಅಲ್ಲಿ ಡಿಸ್ಕಷನ್ ಮಾಡ್ತಿದ್ದಾರಂತೆ, ಇನ್ನು ಮುಂದೆ ಹಣ ಕೊಡೋದು ಬೇಡ, ಅಕ್ಕಿನೇ ಕೊಡೋಣ ಅಂತ. ಅದಾದರೂ ಕೊಟ್ಟರೆ ಒಳ್ಳೆಯದು ಜನಗಳಿಗೆ. ಯಾಕಂದರೆ ಈ ಕಡೆ ಅಕ್ಕಿ ಕೊಡ್ತೀವಿ ಅಂದ್ಬಿಟ್ಟು ಅಕ್ಕಿ ಇಲ್ಲ ಹಣನೇ ಕೊಡ್ತೀವಿ ಅದ್ರ ಬದಲು ಅಂತ ಇಷ್ಟು ದಿನ ಕೊಟ್ಟು, ಇವಾಗ ಹಣನೂ ಕೊಡ್ತಾ ಇಲ್ಲ, ಈ ಕಡೆ ಅಕ್ಕಿನೂ ಸಿಗ್ತಾ ಇಲ್ಲ ಅಂದರೆ ಖಂಡಿತವಾಗ್ಲೂ ತೊಂದರೆ ಆಗುತ್ತೆ. ಅದ್ರ ಬದಲು ಅಕ್ಕಿನಾರ ಕೊಟ್ಟರೆ ಒಂದು ಉಪಯೋಗನಾದರೂ ಆಗುತ್ತೆ ಅಂತ ಹೇಳ್ಬೋದು. ನೋಡೋಣ ಏನಾಗುತ್ತೆ ಅಂತ. ಈ ಕಡೆ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ, ಈ ಕಡೆ ಅನ್ನಭಾಗ್ಯ ಯೋಜನೆ ಹಣನೂ ಬರ್ತಾ ಇಲ್ಲ. ಹಾಗಾಗಿ ಜನಗಳು ತುಂಬ ಆಕ್ರೋಶನ ವ್ಯಕ್ತಪಡಿಸ್ತಿದ್ದಾರೆ. ಅವ್ರು ಕರೆಕ್ಟಾಗೂ ಹೇಳೋದಿಲ್ಲ. ಇವಾಗ ಹಣ ಇಲ್ಲ ಅಂತಂದರೆ ಹಣ ಇಲ್ಲ ಅಂತ ಕೂಡ ಹೇಳಲ್ಲ, ಅಥವಾ ಮುಂದಿನ ತಿಂಗಳು ಆಗ್ತೀವಿ ಅಂತಲೂ ಹೇಳಲ್ಲ. ಯಾವಾಗ ಕೇಳಿದ್ರು ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಅಂತಾರೆ, ಇಲ್ಲ ಅಂತಂದರೆ ಈ ಮುಂದಿನ ತಿಂಗಳು ಆಗ್ತೀವಿ ಅಥವಾ ಮುಂದಿನ ವಾರ ಆಗ್ತೀವಿ, ಇನ್ನೊಂದು 3-4 ದಿವಸದಲ್ಲಿ ಆಗ್ತೀವಿ ಅಂತ ಹೇಳ್ತಾರೆ. ಹಂಗೆ ಹೇಳಿ ಜನಗಳ ನಂಬಿಕೆನೇ ಕಳ್ಕೊಂಡಿದ್ದಾರೆ ಅಂತ ಹೇಳ್ಬೋದು ನಮ್ಮ ರಾಜ್ಯ ಸರ್ಕಾರದವರು. ನೋಡೋಣ ಇನ್ನು ಮುಂದೆಯಿಂದ ಅನ್ನಭಾಗ್ಯ ಯೋಜನೆ ಅಕ್ಕಿನೇ ಕೊಡಬೇಕು ಅಂದ್ಬಿಟ್ಟು ಚಿಂತನೆ ನಡೆಸ್ತಿದ್ದಾರಂತೆ. ನಿಮಗೆ ಏನನ್ಸುತ್ತೆ ಕಮೆಂಟ್ ಮಾಡಿ. ನಿಮಗೆ ಹಣ ಕೊಟ್ಟರೆ ಒಳ್ಳೇದಾ ಅಥವಾ ಅಕ್ಕಿ ಕೊಟ್ಟರೆ ಒಳ್ಳೇದಾ ಅಂತ ನೋಡೋಣ. ಸರ್ಕಾರದವ್ರು ಏನು ಡಿಸೈಡ್ ಮಾಡ್ತಾರೆ ಅಂತ. ಒಂದು ಕಡೆಯಿಂದ CM ಸಿದ್ದರಾಮಯ್ಯ ಅವರಿಗೆ ಮೀಡಿಯಾದವ್ರು ಕೇಳ್ತಾರೆ, ಯಾಕೆ ಗೃಹಲಕ್ಷ್ಮಿ ಹಣ ಬರ್ತಿಲ್ಲ, ಅನ್ನಭಾಗ್ಯ ಯೋಜನೆ ಹಣ ಬರ್ತಾ ಇಲ್ಲ ಅಂದರೆ, 3 ತಿಂಗಳು ಪೆಂಡಿಂಗ್ ಇರೋದು ನನಗೆ ಗೊತ್ತೇ ಇಲ್ಲ, ನಾನು ಆದಷ್ಟು ಬೇಗ ಜಮೆ ಮಾಡಿಸ್ತೀನಿ ಹಣನ ಅಂತ ಹೇಳ್ತಾರೆ. ಅಂದರೆ ಒಂದು ರಾಜ್ಯದ CM ಆಗಿ ಅವ್ರಿಗೆ ಗೊತ್ತಿಲ್ಲ, ಅವರೇ ಸ್ಟಾರ್ಟ್ ಮಾಡಿರೋ ಯೋಜನೆಗಳು ಎಷ್ಟು ತಿಂಗಳು ಹಣ ಜಮೆ ಆಗ್ತಾ ಇದೆ, ಜಮೆ ಆಗ್ತಾ ಇಲ್ಲ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಅಂತಂದರೆ ಎಷ್ಟು ಮಟ್ಟಿಗೆ ನಂಬಬೇಕು ನಂಬಾರ್ದು ಗೊತ್ತಾಗ್ತಾ ಇಲ್ಲ. ಯಾಕೆ ಈ ಥರ ಮಾಡ್ತಿದ್ದಾರೆ? ಹಣ ಇಲ್ಲ ಅಂದರೆ ಹಣ ಇಲ್ಲ ಅಂತಲೂ ಹೇಳಲ್ಲ, ಅಥವಾ ಈ ತಿಂಗಳು ಹಾಕೋಕ್ಕಾಗಲ್ಲ ನಮಗೆ, ಮುಂದಿನ ತಿಂಗಳು ಹಾಕ್ತೀವಿ ಅಂತಲೂ ಕೂಡ ಹೇಳೋದಿಲ್ಲ. ಯಾವಾಗ ಕೇಳಿದ್ರು ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಅಂತಾರೆ, ಇಲ್ಲ ಅಂತಂದರೆ ಇನ್ನು 2 ದಿವಸದಲ್ಲಿ ಹಾಕ್ತೀವಿ ಅಥವಾ ಇನ್ನೊಂದು ವಾರದಲ್ಲಿ ಹಾಕ್ತೀವಿ ಅಂತ ಹೇಳ್ತಿದ್ದಾರೆ. ಹಂಗೆ ಹೇಳಿ ನಿಜವಾಗ್ಲೂ ರಾಜ್ಯ ಸರ್ಕಾರದವರು ಜನಗಳ ನಂಬಿಕೆನೇ ಕಳ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಈಗ 1-2 ಸತಿ ಹೇಳಿದ್ರೆ ನಂಬೋದು, ಈಗ ಯಾವಾಗ ಕೇಳಿದ್ರು ಕೂಡ ಇದೇ ರೀಸನ್ ಹೇಳಿದ್ರೆ ಯಾರು ಕೂಡ ನಿಜವಾಗ್ಲೂ ಆಗಿದ್ರು ಕೂಡ ಜನಗಳು ನಂಬ್ತಾ ಇಲ್ಲ. ಆ ಪರಿಸ್ಥಿತಿನ ಅವರೇ ತಂದ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ನೋಡೋಣ ಅನ್ನಭಾಗ್ಯ ಯೋಜನೆದು ಏನು ಡಿಸೈಡ್ ಮಾಡ್ತಾರೆ ಅಂತ. ನಿಮಗೆ ಏನನ್ಸುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ನಿಮಗೆ ಅಕ್ಕಿ ಕೊಟ್ಟರೆ ಒಳ್ಳೇದಾ ಅಥವಾ ದುಡ್ಡು ಕೊಡಬೇಕಾ ಏನು ಅನ್ನೋದನ್ನ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ಅಪ್ಡೇಟ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದರೆ ಈಗಲೇ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡೋದನ್ನ ಮರಿಬೇಡಿ, ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ. ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.